ಅಂದು ಆ ಯುವತಿ ವಾಸ ಮಾಡುತ್ತಿದ್ದ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿತ್ತು. ಅಗ್ನಿ ನಂದಿಸಿದ ಬಳಿಕ ಯುವತಿ ಶವವಾಗಿ ಪತ್ತೆಯಾಗಿದ್ಲು. ಮೊದಲು ಆಕಸ್ಮಿಕ ಸಾವು ಅಂತ ಭಾವಿಸಿದ್ದ ಪೊಲೀಸರಿಗೆ ತನಿಖೆ ವೇಳೆ ಇದು ಆಕಸ್ಮಿಕ ಸಾವಲ್ಲ, ಕೊಲೆ ಅನ್ನೋದು ರಿವೀಲ್ ಆಗಿತ್ತು. ರೇಪ್ ಅಂಡ್ ಮರ್ಡರ್ ಆಗಿರೋ ಶಂಕೆ ಕೂಡ ಮೂಡಿದೆ. ಈ ಫೋಟೋದಲ್ಲಿರುವ ಯುವತಿ ಜನವರಿ 3ರಂದು ಅಪಾರ್ಟ್ಮೆಂಟ್ನಲ್ಲಿ ಸಾವನ್ನಪ್ಪಿದ್ಲು. ಮೊದಲಿಗೆ ಬೆಂಕಿಯ ಕೆನ್ನಾಲಿಗೆಗೆ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆಂದು ರಾಮಮೂರ್ತಿ ನಗರ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ರು. ಆದರೆ ತನಿಖೆಯ ವೇಳೆ ಯುವತಿ ಸಾವು ಆಕಸ್ಮಿಕವಲ್ಲ, ಕೊಲೆ ಅನ್ನೋದು ರಿವೀಲ್ ಆಗಿದೆ. ಪಕ್ಕದ ಮನೆಯವನೇ ಕೊಲೆಗಾರ ಅನ್ನೋದು ಸಿಸಿಟಿವಿ ದೃಶ್ಯ ಮತ್ತು ಮೊಬೈಲ್ ನೆಟ್ವರ್ಕ್ನಿಂದ ಗೊತ್ತಾಗಿದೆ. ಈ ಫೋಟೋದಲ್ಲಿದ್ದಾನಲ್ಲ, ಇವನೇ ನೋಡಿ ಕೊಲೆಗಾರ ಕರ್ನಲ್ ಕುರೈ. ಯುವತಿಯ ಪಕ್ಕದ ಮನೆ ನಿವಾಸಿಯಾಗಿರೋ ಕರ್ನಲ್ ಜನವರಿ 3ರ ರಾತ್ರಿ 9 ಗಂಟೆಗೆ ಯುವತಿ ವಾಸವಿದ್ದ ಮನೆಗೆ ಸ್ಲೈಡಿಂಗ್ ವಿಂಡೋದ ಮೂಲಕ ನುಗ್ಗಿದ್ದ. ಒಳಗಡೆ ಒಬ್ಬಳೇ ಇದ್ದ ಯುವತಿಯ ಅತ್ಯಾಚಾರಕ್ಕೆ ಯತ್ನಿಸಿದ್ದ. ಪ್ರತಿರೋಧ ತೋರಿದಾಗ ಬಲವಂತವಾಗಿ ದುಷ್ಟ ಮೇಲೆರಗಿದ್ದ. ಈ ವೇಳೆ ಕೆಳಗೆ ಬಿದ್ದು ಗಾಯಗೊಂಡ ಯುವತಿ ಪ್ರಜ್ಞೆ ತಪ್ಪಿದ್ಲು. ಆಕೆಯ ಬಟ್ಟೆಯನ್ನೇ ಹಾಸಿಗೆ ಮೇಲಾಕಿದ ಪಾಪಿ ಸಾಕ್ಷ್ಯ ನಾಶಕ್ಕಾಗಿ ಬೆಂಕಿ ಹಚ್ಚಿದ್ದ. ಬಳಿಕ ಕಿಚನ್ಗೆ ಯುವತಿಯನ್ನ ಎಳೆದೊಯ್ದಿದ್ದ. ಆದ್ರೆ ರೂಮಿನಲ್ಲಿ ಬೆಂಕಿ ಹೆಚ್ಚಾಗಿದ್ರಿಂದ ಕಾಲ್ಕಿತ್ತಿದ್ದ. ಈ ವೇಳೆ ಯುವತಿಯ ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗಿದ್ದ. ಈಗ ಅದೇ ಮೊಬೈಲ್ನಿಂದ ಅತ್ಯಾಚಾರ ಕ್ರಿಮಿ ಸಿಕ್ಕಿ ಬಿದ್ದಿದ್ದಾನೆ. ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ ಅವ್ರ ಕಡೆಯಿಂದ ಆಗಿದೆ. ಇದು ಇನ್ವೆಸ್ಟಿಗೇಷನ್ದು ಪಾತ್ರ ಇದೆ. ಸೊ ನಾವು ಇದು ಬೇರೆ ಇಲ್ಲ, ಅದು ನಾವು ಲೇಡಿದು ಇದೆ. ಸೊ ನಾವು ನ್ಯಾಚುರಲ್ ಆಗಿ ಎಲ್ಲ ಆಯಾಮಿಂದ ನೋಡಬೇಕಾಗಿತ್ತು. ಸದ್ಯಕ್ಕೆ ಮರ್ಡರ್ ಅಂತ ಗೊತ್ತಾಗಿದೆ, ಅದರ ಬಗ್ಗೆ ಕೂಡ ತನಿಖೆ ಮಾಡ್ತೇವೆ. ಇನ್ನು ಸ್ಥಳೀಯ ನಿವಾಸಿ ಗೌರಮ್ಮ ಎಂಬವರು ಪ್ರತಿಕ್ರಿಯಿಸಿ ಆರೋಪಿ ಕರ್ನಲ್ ಕುರೈ ತುಂಬಾ ಒಳ್ಳೆ ಹುಡುಗ ಎಂದಿದ್ದಾರೆ. ಅವ್ರ ತಾಯಿ ಕೆಲಸ ಮಾಡ್ಕೊಂಡು ಇವನ್ನ ಓದಿಸ್ತಾ ಇದ್ರು ಪಾಪ. ಸಾಕ್ಷ್ಯ ನಾಶ ಮಾಡಿದ್ರೆ ಸಿಕ್ಕಿ ಹಾಕಿಕೊಳ್ಳಲ್ಲ ಅಂದ್ಕೊಂಡಿದ್ದ ಕಿರಾತಕ ಕ್ರಿಮಿ ಕರ್ನಲ್ ಇದೀಗ ಜೈಲು ಸೇರಿದ್ದಾನೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.